ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ನಾವು ಜಿಯೋಮೆಟ್ರಿ ಪಾರ್ಟನ್ನು ಮಕ್ಕಳಿಗೆ ಯಾವ ಥರ ಬೇಸಿಗೆ ರಜೆಯಲ್ಲಿ ಬೋಧನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಡೆಮೋ ಕ್ಲಾಸ್ ಆಗಿ ಡಿಸ್ಕಷನ್ ಮಾಡೋಣ. ರೈಟ್? ಎಸ್. ನೋಡ್ರಿ, ರೆಕ್ಟ್ಯಾಂಗಲ್ ಅಂತಂದ್ರೆ ಏನು ಅಂತಕ್ಕಂಥದ್ದು. ರೆಕ್ಟ್ಯಾಂಗಲ್ ಈಸ್ ಅ 4-sided ಕ್ಲೋಸ್ಡ್ ಫಿಗರ್ ಹ್ಯಾವಿಂಗ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ಲೆಂತ್ ವಿತ್ ಆಲ್ ಇಂಟರ್ನಲ್ ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರೀಸ್. ಸೊ ಒಂದು ರೆಕ್ಟ್ಯಾಂಗಲ್ ಅಂತಂದ್ರೆ ಇದು ಡೆಫಿನಿಷನ್ ಹೇಳಿದ್ದಾರೆ. ನಿಮಗೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಇದು ಒಂದು ರೆಕ್ಟ್ಯಾಂಗಲ್, ABCD ಒಂದು ರೆಕ್ಟ್ಯಾಂಗಲ್. ಸೊ ABCD ರೆಕ್ಟ್ಯಾಂಗಲ್ ಅಲ್ಲಿ ನಮಗ ರೆಕ್ಟ್ಯಾಂಗಲ್ ಮತ್ತೆ ಸ್ಕ್ವೇರ್ ಇರ್ತಕ್ಕಂಥ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಸ್ಕ್ವೇರ್ ಅಲ್ಲಿ ಎಲ್ಲಾ ಸೈಡ್ಸ್ಗಳು ಈಕ್ವಲ್ ಇದ್ದಾವೆ. ಎಲ್ಲಾ ಸೈಡ್ಸ್ಗಳು, ಈ ಸೈಡ್ ABCD, ಸೊ ಎಲ್ಲಾ ಸ್ಕ್ವೇರ್ಸ್ಗಳು ಈಕ್ವಲ್ ಇರುತ್ತೆ. ಬಟ್ ಇದು ಸ್ಕ್ವೇರ್ ಅಲ್ಲಿ ಎಲ್ಲಾ ಸೈಡ್ಸ್ಗಳು ಈಕ್ವಲ್. ಬಟ್ ರೆಕ್ಟ್ಯಾಂಗಲ್ ಅಲ್ಲಿ ಅಪೋಸಿಟ್ ಸೈಡ್ಸ್ AB ಮತ್ತೆ CD ಅಪೋಸಿಟ್ ಸೈಡ್ ಇವು ಈಕ್ವಲ್, ಲೆಂತ್ ಅಲ್ಲಿ ಈಕ್ವಲ್. ಅಂದ್ರೆ ಇದು 3 ಸೆಂಟಿಮೀಟರ್ ಇದ್ರೆ ಇದು ಕೂಡ 3 ಸೆಂಟಿಮೀಟರ್ ಇದೆ. ಅಪೋಸಿಟ್ ಸೈಡ್ ಮತ್ತೆ ಯಾವ ಹಾಕವು? AD ಅಪೋಸಿಟ್ BC, ಇದು 2 ಸೆಂಟಿಮೀಟರ್ ಇದ್ರೆ ಇದು 2 ಸೆಂಟಿಮೀಟರ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಇದಕ್ಕೆ ವ್ಯತ್ಯಾಸ ಅಂದ್ರೆ ಇದು ಸ್ಕ್ವೇರ್, ಇದು ಸ್ಕ್ವೇರ್ ಅಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್, ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು ಇಷ್ಟು ನೀವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಆಂಗಲ್ ಇದೆಯಲ್ಲ, 90 ಡಿಗ್ರಿ ಆಂಗಲ್. ನೋಡ್ರಿ, ಎಲ್ಲ ಆಂಗಲ್ ಈಕ್ವಲ್, 90 ಡಿಗ್ರಿ ಸಮ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಎಲ್ಲ ಆಂಗಲ್ಸ್ ಈಕ್ವಲ್. ಅದಕ್ಕಿಂತ ಮುಂಚೆ ಬರೆಯೋದಾದ್ರೆ AB ಸೈಡ್ ಈಕ್ವಲ್ ಟು CD. ನೋಡ್ರಿ, AB ಸೈಡ್, ಈ ಸೈಡ್ AB ಈಕ್ವಲ್ ಟು CD ಬರ್ತೀವಿ. ಇನ್ನೊಂದು ವೇ ಅಲ್ಲಿ ಬರೀಬಹುದು. ಏನಪ್ಪಾ ಅಂತಂದ್ರೆ AD ಸೈಡ್ ಈಕ್ವಲ್ ಟು BC, ಈ ಲೆಂತ್ ಈಕ್ವಲ್ ಇರುತ್ತೆ. AB ಈಕ್ವಲ್ ಟು CD, AD ಈಕ್ವಲ್ ಟು BC. ರೈಟ್? ಎಸ್. ಸೊ ಲೈನ್ ಸೆಗ್ಮೆಂಟ್ ಬಾರ್ ಹಾಕಿದ್ ಕಲ್ತಿದ್ವಿ. ಓಕೆನಾ? ಇನ್ನೊಂದು ಕ್ಲಾಸಲ್ಲಿ ನಾವು ಕಲ್ತಿದ್ವಿ, ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ವಿ. ರೈಟ್? ಎಸ್. ಸೊ ಈಗ ಆಂಗಲ್ಸ್ಗಳನ್ನು ನೋಡ್ರಿ, ಆಂಗಲ್ ABCD ಎಲ್ಲ ಆಂಗಲ್ಸ್ಗಳು 90 ಡಿಗ್ರಿ ಸಮ. ಎಲ್ಲ ಆಂಗಲ್ಸ್ಗಳು 90 ಡಿಗ್ರಿ ಸಮ ಅಂತಕ್ಕಂಥದ್ದು. ರೈಟ್? ಎಸ್. ಈಗ ಪ್ರಾಪರ್ಟೀಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ರೆಕ್ಟ್ಯಾಂಗಲ್ದು ಪ್ರಾಪರ್ಟೀಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಪ್ರಾಪರ್ಟಿ ನೋಡ್ರಿ ಯಾವ ಥರ ಇದೆ. ಇಟ್ ಹ್ಯಾಸ್ 4 sides and 4 vertices. ಸೈಡ್ಸ್ ಅಂದ್ರೆ ನೋಡ್ರಿ, AB ಒಂದು ಸೈಡ್, ನೋಡ್ರಿ AB ಒಂದು ಸೈಡ್, ಆಮೇಲೆ BC ಒಂದು ಸೈಡ್, BC ಒಂದು ಸೈಡ್, ಈ BC ಒಂದು ಸೈಡ್, ಮೂರನೇ ಸೈಡ್ CD ಒಂದು ಸೈಡ್, ನಾಲ್ಕನೇ ಸೈಡ್ ಏನು DA ಒಂದು ಸೈಡ್. 4 ಸೈಡ್ಸ್ಗಳಿದಾವೆ. 1 ಸೈಡ್, 2 ಸೈಡ್, 3 ಸೈಡ್, 4 ಸೈಡ್. ಓಕೆನಾ? ಸೊ 4 ಸೈಡ್ಸ್ಗಳು ಇದಾವೆ ಅಂತಕ್ಕಂಥದ್ದು. ರೈಟ್? ಎಸ್. ಅಂಡ್ ವರ್ಟೈಸ್ ಅಂದ್ರೆ 2 ಸೈಡ್ಸ್ಗಳು ಟಚ್ ಆಗೋ ಪಾಯಿಂಟಿಗೆ ನಾವು ವರ್ಟೆಕ್ಸ್ ಅಂತ ಹೇಳಿ ಕರಿತೀವಿ. ವರ್ಟೆಕ್ಸ್ ಇದು ಏಕವಚನ. ವರ್ಟೈಸಸ್ ಅಂತಂದ್ರೆ ಬಹುವಚನ. ಅಂದ್ರೆ 4 ವರ್ಟೆಕ್ಸ್ಗಳು ಇದಾವೆ, ಅದಕ್ಕೆ ವರ್ಟೈಸಸ್ ಅಂತ ಹೇಳಿ ಬಹುವಚನ. ಸೊ 4 ವರ್ಟೈಸಸ್, ABCD ಇವು ವರ್ಟೈಸಸ್. ಓಕೆನಾ? ಎಸ್. ಆಲ್ ಆಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ. ಈಗ ನೋಡಿದ್ವಲ್ಲ, ಇವು 90 ಡಿಗ್ರಿ ಆಂಗಲ್ಸ್. ಇವು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಇವು 90 ಡಿಗ್ರಿ ಆಂಗಲ್ಸ್ ಅಂತಕ್ಕಂಥದ್ದು. ಸೊ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ಈಗ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಅಂತ ಹೇಳಿದ್ವಿ. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಹೇಳಿದ್ವಲ್ಲ. ಸೊ ಈಗ AB ಇದೆಯಲ್ಲ, ಮತ್ತೆ DCಗೆ ಪ್ಯಾರಲಲ್ಲೂ ಆಗುತ್ತೆ ನೋಡ್ರಿ, ಮತ್ತೆ ಲೆಂತ್ ಅಲ್ಲಿ ಈಕ್ವಲ್ ಆಗುತ್ತೆ. ಪ್ಯಾರಲಲ್ಲೂ ಆಗುತ್ತೆ, ಲೆಂತ್ ಅಲ್ಲಿ ಈಕ್ವಲ್ ಆಗುತ್ತೆ. ಸೊ ಯಾವ ತರ ಬರಿತೀವಿ ಇದನ್ನ ನೋಡ್ಕೊರಿ. AB ಈಕ್ವಲ್ ಟು CD ಲೆಂತ್ ಅಲ್ಲಿ, ಇದು 4 ಸೆಂಟಿಮೀಟರ್ ಇದ್ರೆ ಇದು ಕೂಡ 4 ಸೆಂಟಿಮೀಟರ್ ಇರುತ್ತೆ. ಲೆಂತ್ ಅಲ್ಲಿ AB ಮತ್ತು CD ಈಕ್ವಲ್ ಇದೆ ಲೆಂತ್ ಅಲ್ಲಿ. ಆಮೇಲೆ ABCD ಗೆ ಪ್ಯಾರಲಲ್ ಇದೆ, ಒಂದಕ್ಕೊಂದು ಪ್ಯಾರಲಲ್ ಇದೆ ನೋಡ್ರಿ, ಪ್ಯಾರಲಲ್ ಇದೆ. ಪ್ರಾಪರ್ಟೀಸ್ ಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ ಇಲ್ಲಿ. ರೈಟ್? ಎಸ್. ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ AD ಇದೆಯಲ್ಲ, AD BC ಈಕ್ವಲ್. ಇದು 3 ಸೆಂಟಿಮೀಟರ್ ಇದ್ರೆ ಇದು ಕೂಡ 3 ಸೆಂಟಿಮೀಟರ್ ಇರುತ್ತೆ. ಹೌದಾ? ಲೆಂತ್ ಅಲ್ಲಿ ಈಕ್ವಲ್. ಪ್ಯಾರಲಲ್ ಇದೆ ನೋಡ್ರಿ, AD ಮತ್ತೆ BC ಪ್ಯಾರಲಲ್ ಲೈನ್ಸ್ಗಳು, ಪ್ಯಾರಲಲ್ ಸೈಡ್ಸ್ಗಳು. ಹೌದಾ? ಲೈನ್. ಎಸ್. ಇವಾಗ ನೋಡ್ರಿ ಮತ್ತೇನು ಪ್ರಾಪರ್ಟಿ, ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್. ಡಯಾಗ್ನಲ್ ಅಂತಂದ್ರೆ ನೋಡ್ರಿ, ಈ ಪಾಯಿಂಟ್ ಇಂದ BD ಮತ್ತೆ AC ಡಯಾಗ್ನಲ್ಸ್ಗಳು. ಸೊ ಅಪೋಸಿಟ್ ವರ್ಟೆಕ್ಸ್ ಇಂದ ಎಳೆದಿರ್ತಕ್ಕಂಥ ಲೈನ್ಸ್ಗಳನ್ನ ನಾವು ಡಯಾಗ್ನಲ್ ಅಂತ ಕರಿತೀವಿ. ಸೊ ಈಗ AC ಲೈನ್ ಮತ್ತೆ AC ಡಯಾಗ್ನಲ್ ಮತ್ತು BD ಡಯಾಗ್ನಲ್ ಒಂದಕ್ಕೊಂದು ಕಟ್ ಮಾಡಿದಾವೆ ಈ ಪಾಯಿಂಟ್ ಅಲ್ಲಿ. ಓಕೆನಾ? ಸೊ AC ಡಯಾಗ್ನಲ್ ಇದೆಯಲ್ಲ, BD ಡಯಾಗ್ನಲ್ ಕಟ್ ಮಾಡಿದೆಯಲ್ಲ, ಯಾವ ರೀತಿಯಲ್ಲಿ ಕಟ್ ಮಾಡಿದೆ? ಎಕ್ಸಾಕ್ಟ್ಲಿ ಅರ್ಧ ಕಟ್ ಮಾಡಿದೆ.
ಎಕ್ಸಾಕ್ಟ್ಲಿ ಹಾಫ್ ಪಾರ್ಟ್ ಆಗಿ ಕಟ್ ಮಾಡಿದೆ. ಅಂದ್ರೆ ಈಗ ಬಿ ಡಿ, ಈಗ ನೋಡ್ರಿ ಬಿ ಡಿ ಡಯಾಗ್ನಲ್ ಇದೆಯಲ್ಲ, ಬಿ ಡಿ ಡಯಾಗ್ನಲ್ ಎ ಸಿ ಡಯಾಗ್ನಲ್ ಈಗ ಎಕ್ಸಾಕ್ಟ್ಲಿ 1/2 ಅಂದ್ರೆ ಅರ್ಧ ಅರ್ಧ ಕಟ್ ಮಾಡುತ್ತೆ. ಬೈಸೆಕ್ಟ್ ಈಚ್ ಇದೆ ಅಂತಂದ್ರೆ ಅರ್ಧ ಅರ್ಧ ಕಟ್ ಮಾಡುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ ಬಿ ಡಿ ಇದೆಯಲ್ಲ ಅದು 10 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊರಿ. ಎ ಸಿ ಅದನ್ನ 5 ಸೆಂಟಿಮೀಟರ್ ಅಂತ ಹೇಳಿ ಕಟ್ ಮಾಡಿದೆ. ಈ ಪಾಯಿಂಟ್ ಇಂದ ಇದು 5 ಸೆಂಟಿಮೀಟರ್, ಈ ಪಾಯಿಂಟ್ ಇಂದ ಇದು 5 ಸೆಂಟಿಮೀಟರ್. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ? ಹಾಗಾದ್ರೆ ಬಿ ಡಿ ಒಂದೇ, ಬಿ ಡಿ ಡಯಾಗ್ನಲಿಗೆ ಎ ಸಿ ಅಷ್ಟೇ ಬೈಸೆಕ್ಟ್ ಮಾಡತ್ತಾ? ಇಲ್ಲ. ಎ ಸಿ ಡಯಾಗ್ನಲ್ ಇದೆಯಲ್ಲ, ಇದು ಎ ಸಿ ಡಯಾಗ್ನಲ್, ಇದು 10 ಸೆಂಟಿಮೀಟರ್ ಇದ್ರೆ ಬಿ ಡಿ ಡಯಾಗ್ನಲ್ ಇದೆಯಲ್ಲ ಇದು ಕೂಡ ಇದನ್ನ ಬೈಸೆಕ್ಟ್ ಮಾಡುತ್ತೆ. ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಈ ಪಾಯಿಂಟ್ ಇಂದ ಇದು 5 ಸೆಂಟಿಮೀಟರ್, ಈ ಪಾಯಿಂಟ್ ಇಂದ ಇದು 5. ಅಂದ್ರೆ ಎಕ್ಸಾಕ್ಟ್ ಹಾಫ್ ಆಗಿ ಅದನ್ನ ಏನ್ ಮಾಡುತ್ತೆ, ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ ಅಂತ. ರೈಟ್? ಎಸ್. ಸೊ ಪೆರಿಮೀಟರ್ ಈಸ್ ಈಕ್ವಲ್ಸ್ ಟು, ಪೆರಿಮೀಟರ್ ಅಂತಂದ್ರೆ, ಪೆರಿಮೀಟರ್ ಅಂದ್ರೆ ಈ ಪಾಯಿಂಟ್ ಇಂದ ಹಿಡಿದು, ಪೆರಿಮೀಟರ್ ಅಂದ್ರೆ ಈ ಪಾಯಿಂಟ್ ಇಂದ ಹಿಡಿದು ಪೂರ ಒಂದು ರೌಂಡ್ ನಾವು ಏನ್ ಸರ್ಕಲ್ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತೀವಲ್ಲ ಇದು ಪೆರಿಮೀಟರ್. ಬೌಂಡ್ರಿಯನ್ನ ಒಂದು ರೌಂಡ್ ಪೂರ ಒಂದು ಸುತ್ತೀವಲ್ಲ ಇದು ಪೆರಿಮೀಟರ್. ರೈಟ್? ಸೊ ಪೆರಿಮೀಟರ್ ಏನಿದೆ ಅಂತಂದ್ರೆ ಟ್ವೈಸ್ ದ ಸಮ್ ಆಫ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್. ಟ್ವೈಸ್ ದ ಸಮ್ ಆಫ್ ಇಟ್ ಲೆಂತ್ ಅಂಡ್ ಬ್ರೆಡ್ತ್. ಸೊ ಲೆಂತ್ ಇದು, ಇದು ಬ್ರೆಡ್ತ್ ಆಯ್ತು. ಹೌದಾ? ಇದು ಲೆಂತ್, ಇದು ಬ್ರೆಡ್ತ್. ಸೊ ಲೆಂತ್ ಬ್ರೆಡ್ತ್ ಅನ್ನು ಕೂಡಿಸ್ಬೇಕು, 2ರಿಂದ ಮಲ್ಟಿಪ್ಲೈ ಮಾಡಿ. ಏನು? ಲೆಂತ್ ಬ್ರೆಡ್ತ್ ಅನ್ನು ಕೂಡಿಸ್ಬೇಕು, 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಎದಕ್ಕಂತಂದ್ರೆ ಡಿ ಸಿ ಎ ಬಿ ಸೇಮ್ ಇದೆ, ಬಿ ಸಿ ಎ ಡಿ ಸೇಮ್ ಇದೆ. ಅದಕ್ಕೆ ಲೆಂತ್ ಬ್ರೆಡ್ತ್ ಅನ್ನು ಕೂಡಿಸ್ಬೇಕು, 2ರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗುತ್ತೆ. ಫಾರ್ಮುಲಾ ಹೀಗಿದೆ ನೋಡ್ರಿ. ಪೆರಿಮೀಟರ್ ಈಸ್ ಈಕ್ವಲ್ ಟು ಟ್ವೈಸ್ ದ ಲೆಂತ್ ಪ್ಲಸ್ ಬ್ರೆಡ್ತ್. ರೈಟ್? ಎಸ್. ಮುಂದಿನ ಕ್ಲಾಸಸ್ಗಳು ನಾವು ಇದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಹಾಗೆ ಪ್ರಾಪರ್ಟಿನ ಡಿಸ್ಕಷನ್ ಮಾಡಬೇಕಾದ್ರೆ ಇದು ಬಂತು. ಸೊ ಏರಿಯಾ ಅಂತಂದ್ರೆ ಪ್ರಾಡಕ್ಟ್ ಆಫ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್. ಏರಿಯಾ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದ್ರೆ ಲೆಂತ್ ಮತ್ತು ಬ್ರೆಡ್ತ್ ಅನ್ನ ಗುಣಾಕಾರ ಮಾಡಿದಪ್ಪ ಅಂದ್ರೆ ಅದರ ಪೂರ ಏರಿಯಾ. ಏರಿಯಾ ಅಂತಂದ್ರೆ ಈ ರೆಕ್ಟ್ಯಾಂಗಲ್ ಇದೆಯಲ್ಲ, ಪೂರ ರೆಕ್ಟ್ಯಾಂಗಲ್ ಒಳಗಿರ್ತಕ್ಕಂಥ ಈ ಒಂದು ಪೋರ್ಷನ್ ಈಗ ನಾವು ಏರಿಯಾ ಅಂತ ಹೇಳಿ ಕರಿತೀವಿ. ಪೆರಿಮೀಟರ್ ಅಂದ್ರೆ ಬೌಂಡ್ರಿ ಅನ್ನ, ಒಂದು ರೌಂಡ್ ಬೌಂಡ್ರಿ ಆಯ್ತು. ಏರಿಯಾ ಅಂತಂದ್ರೆ ಒಳಗಿರ್ತಕ್ಕಂಥ ಸ್ಪೇಸ್. ಅದನ್ನ ಲೆಂತ್ ಮತ್ತು ಬ್ರೆಡ್ತ್ ಮಾಡಿದಪ್ಪ ಅಂದ್ರೆ ನಮಗೆ ಏರಿಯಾ ಸಿಗುತ್ತೆ. ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಟು 90 ಡಿಗ್ರೀಸ್. ಈ 4 ಆಂಗಲ್ಸ್ ಗಳನ್ನ ನಾವು ಕೂಡಿಸಿದ್ವಿಪ್ಪ ಅಂದ್ರೆ ನಮಗ 360 ಡಿಗ್ರಿ ಸಮ ಅಂತಕ್ಕಂಥ. 4 ಆಂಗಲ್ಸ್ ಗಳನ್ನ ನಾವು ಕೂಡಿಸಿದ್ವಿಪ್ಪ ಅಂದ್ರೆ 360 ಡಿಗ್ರಿ ಸಮ ಅಂತಕ್ಕಂಥದ್ದು. ಇದು ನಮಗೆ ಪ್ರಾಪರ್ಟಿ ಆಯ್ತು. ಈಗ ಏರಿಯಾ ಆಫ್ ರೆಕ್ಟ್ಯಾಂಗಲ್. ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ದ ರೀಜನ್ ಆಕ್ಯುಪೈಡ್ ಬೈ ದ ರೆಕ್ಟ್ಯಾಂಗಲ್ ವಿದಿನ್ ಇಟ್ಸ್ 4 ಸೈಡ್ಸ್ ಆರ್ ಬೌಂಡ್ರೀಸ್. ಸೊ ಏರಿಯಾ ಅಂತಂದ್ರೆ ಏನು ನೋಡ್ರಿ, ಈಗ ಇದು ಒಂದು ರೆಕ್ಟ್ಯಾಂಗಲ್. ಈ ರೆಕ್ಟ್ಯಾಂಗಲ್ ಒಳಗಡೆ ಈ ಕಲರ್ ಇದೆಯಲ್ಲ, ಈ ಒಳಗಡೆ ಇರತಕ್ಕಂಥ ಏರಿಯಾವನ್ನು ರೀಸನ್ ಅನ್ನ ಏರಿಯಾ ಅಂತ ಹೇಳಿ ಕರಿತೀವಿ. ಹೌದಾ? ಇದು ಒಳಗಡೆ ಈ ಕಲರ್ ಇರತಕ್ಕಂಥ ರೀಸನ್ ಅನ್ನ, ಇದು ನೋಡ್ರಿ, ಇದು ಒಳಗಡೆ ಈ ಕಲರ್ ಇದೆಯಲ್ಲ, ಈ ಕಲರ್ ಅನ್ನ ಏರಿಯಾ ಅಂತ ಹೇಳಿ ಕರಿತೀವಿ. ಇದು ಅಷ್ಟು ಅರ್ಥ ಮಾಡ್ಕೋಬೇಕು, ಈ ಕಲರ್. ರೈಟ್? ಸೊ ಯಾವ ತರ ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ ಕಲಿಯೋಣ. ಲೆಂತ್, ಇದನ್ನ ಲೆಂತ್ ಅಂತ ಕರಿತೀವಿ, ಇದು ಬ್ರೆಡ್ತ್ ಆಯ್ತು. ಹೌದಾ? ಸೊ ಇದು ಏನಾಯ್ತು, ಇದು ಲೆಂತ್ ಆಯ್ತು, ಇದು ಬ್ರೆಡ್ತ್ ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಈಗ ಕಲ್ತೀವಲ್ಲ, ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ಗುಣಾಕಾರ ಮಾಡಿದ್ರಿ, ಮಲ್ಟಿಪ್ಲೈ ಮಾಡಿದ್ರಪ್ಪ ಅಂದ್ರೆ ನಮಗೆ ಏರಿಯಾ ಸಿಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಎಲ್ ಅಂತಂದ್ರೆ ಲೆಂತ್, ಬಿ ಅಂದ್ರೆ ಬ್ರೆಡ್ತ್, ಏರಿಯಾ ಅಂದ್ರೆ ಏರ್. ಈಗ ಬರೀಬೇಕಾದ್ರೆ ಸ್ಕ್ವೇರ್ ಯೂನಿಟ್ಸ್ ಗಳನ್ನ ಬರೀಬೇಕು. ಯಾಕಂದ್ರೆ 2 ಡೈಮೆನ್ಷನಲ್ ಯೂನಿಟ್ ಏರಿಯಾ, 2 ಡೈಮೆನ್ಷನಲ್ ಯೂನಿಟ್. ಈಗ ಸೆಂಟಿಮೀಟರ್ ಲೆಂತ್ ಮತ್ತೆ ಬ್ರೆಡ್ತ್ ಸೆಂಟಿಮೀಟರ್ ಒಳಗೆ ಕೊಟ್ರ ಅಂತಂದ್ರೆ ಏರಿಯಾ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಈಗ ಲೆಂತ್ ಮತ್ತು ಬ್ರೆಡ್ತ್ ಮೀಟರ್ ಒಳಗೆ ಕೊಟ್ರೆ ನಮಗೆ ಏರಿಯಾ ಬಂದು ಮೀಟರ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಯೂನಿಟ್ಸ್ ಗಳನ್ನ ಬರೀಬೇಕು. ಏರಿಯಾ ಯಾವಾಗಲೂ ಸ್ಕ್ವೇರ್ ಯೂನಿಟ್ಸ್, ಯಾಕಂದ್ರೆ 2 ಡೈಮೆನ್ಷನಲ್ ಯೂನಿಟ್. ಎಕ್ಸಾಂಪಲ್ ಮುಖಾಂತರ ಏನ್ ಮಾಡ್ತಾರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಫೈಂಡ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ದಟ್ ಹ್ಯಾಸ್ ಇಟ್ಸ್ ಲೆಂತ್ ಈಕ್ವಲ್ ಟು 4 ಸೆಂಟಿಮೀಟರ್, ಬ್ರೆಡ್ತ್ ಈಕ್ವಲ್ ಟು 6 ಸೆಂಟಿಮೀಟರ್. ನಮಗೇನು ಕೇಳಿದಾರೆ ಇಲ್ಲಿ, ಫೈಂಡ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ವಿಚ್ ಹ್ಯಾಸ್ ಲೆಂತ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್, ಬ್ರೆಡ್ತ್ ಈಕ್ವಲ್ ಟು 6 ಸೆಂಟಿಮೀಟರ್. ಸೊ ನೋಡ್ರಿ, ಈ ರೀತಿಯಲ್ಲಿ ಸೊಲ್ಯೂಷನ್ ನೋಡ್ರಿ. ಒಂದು ರೆಕ್ಟ್ಯಾಂಗಲ್, ಹೌದಾ? ಈ ರೆಕ್ಟ್ಯಾಂಗಲ್ ಅಲ್ಲಿ ಲೆಂತ್ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬ್ರೆಡ್ತ್ ನಮಗ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಲೆಂತ್ 4 ಸೆಂಟಿಮೀಟರ್, ಬ್ರೆಡ್ತ್ 6 ಸೆಂಟಿಮೀಟರ್. ಇದರ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನಿದೆ, ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ 4, ಬ್ರೆಡ್ತ್ ಎಷ್ಟಿದೆ 6 ಸೆಂಟಿಮೀಟರ್. ಸೊ 4 ಇಂಟು 6 24. ಬರೀಬೇಕಾದ್ರೆ ಕೇವಲ 24 ಬರೆದ್ರೆ ಕೆಲಸ ಆಗೋದಿಲ್ಲ. ನೀವು
ಯಾವುದೇ ಎಕ್ಸಾಮಲ್ಲಿ ನೀವು 10th ಆಗಲಿ PUC ಆಗಲಿ 8th ಆಗಲಿ 9th ಆಗಲಿ ಬರಿಬೇಕಾದ್ರೆ ಏರಿಯಾವನ್ನು ನಮಗಿಲ್ಲಿ ಸೆಂಟಿಮೀಟರ್ ಲೆಕ್ಕದೊಳಗೆ ಕೊಟ್ಟಿದ್ದಾರೆ ಲೆಂತ್ ಮತ್ತು ಬ್ರೆಡ್ತ್. ಹಾಗಾದರೆ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದರೆ 4 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್, 4 ಇಂಟು 6 24 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಏನಾಗುತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಇಲ್ಲ. ಎಸ್, ಎ ಇಂಟು ಎ ಏನಾಗುತ್ತೆ ರೀ, ಎ ಇಂಟು ಎ ಸ್ಕ್ವೇರ್. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಏನಾಯ್ತು ರೀ, ಸೆಂಟಿಮೀಟರ್ ಸ್ಕ್ವೇರ್. ಸೊ ಬರಿಬೇಕಾದ್ರೆ 24 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರಿಬೇಕು. ಈ ಲೆಕ್ಕ ಅರ್ಥ ಆಯ್ತಲ್ಲ. ಏನು ಮಾಡಿದ್ವಿ, ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಹ್ಯಾಸ್ ಇಟ್ಸ್ ಲೆಂತ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂಡ್ ಬ್ರೆಡ್ತ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತಂದ್ರೆ ಈ ಥರ ಮಾಡಿದ್ವಿ, ರೈಟ್. ಸೊ ಈ ಲೆಕ್ಕವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕೆಲವೊಂದಿಷ್ಟು ಹೋಮ್ವರ್ಕ್ ಅನ್ನು ಕೊಡ್ತೀನಿ. ಈ ಹೋಮ್ವರ್ಕ್ ಅನ್ನ ವಿಡಿಯೋ ಸ್ಟಾಪ್ ಮಾಡಬೇಕು, ಹೋಮ್ವರ್ಕ್ ಅನ್ನ ನೀವು ಮಾಡ್ಕೋಬೇಕು. ವಿಡಿಯೋ ಸ್ಟಾಪ್ ಮಾಡಿರಿ, ಹೋಮ್ವರ್ಕ್ ಅನ್ನು ಮಾಡಿ. ವಿಡಿಯೋ ಸ್ಟಾಪ್ ಮಾಡಿ ಹೋಮ್ವರ್ಕ್ ಮಾಡಿದ ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಸರಿಯಾಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಈಗ ಸ್ಟಾಪ್ ಮಾಡ್ತೀರಿ, ಹೋಮ್ವರ್ಕ್ ಮಾಡಿ, ರೈಟ್. ಎಸ್, ಇವಾಗ ನೀವು ಮಾಡಿದ್ರಲ್ಲ ಹೋಮ್ವರ್ಕ್. ಈಗ ನಾನು ಒಂದೊಂದು ಲೆಕ್ಕಗಳನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ಬಿಡಿಸ್ತಾ ಹೋಗ್ತೀನಿ ಅಂತಕ್ಕಂಥದ್ದು, ರೈಟ್. ಸೊ ಫಸ್ಟ್ ಲೆಕ್ಕ ಏನಿದೆ ನೋಡಿ, ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಹ್ಯಾಡ್ ಇಟ್ಸ್ ಲೆಂತ್ ಈಕ್ವಲ್ ಟು 5 ಸೆಂಟಿಮೀಟರ್, ಬ್ರೆಡ್ತ್ ಈಕ್ವಲ್ ಟು 7 ಸೆಂಟಿಮೀಟರ್, ರೈಟ್. ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, ಏರಿಯಾ ಕಂಡು ಹಿಡಿಬೇಕು ನಾವು. ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್, ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್. ನಮಗೆ ಫಾರ್ಮುಲಾ ಏನಿದೆ, ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಇವು ಎರಡನ್ನು ಗುಣಾಕಾರ ಮಾಡಬೇಕು, ಲೆಂತ್ ಇಂಟು ಬ್ರೆಡ್ತ್ ಗುಣಾಕಾರ ಮಾಡಬೇಕು. ಸೊ ಲೆಂತ್ ಎಷ್ಟಿದೆ, 5 ಸೆಂಟಿಮೀಟರ್. ನೋಡ್ರಿ, ಲೆಂತ್ ಎಷ್ಟಿದೆ, 5 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟಿದೆ, 7 ಸೆಂಟಿಮೀಟರ್. ಸೊ ಲೆಕ್ಕ ಮಾಡ್ರಿ, 7 ಇಂಟು 5 35. ಬರಿಬೇಕಾದ್ರೆ ಯಾವ ಥರ ಬರೀತೀರಿ, ಏರಿಯಾ ಈಸ್ ಈಕ್ವಲ್ ಟು 35 ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದ್ರೆ ಹೇಳ್ರಿ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ರೆ ಏನಾಗ್ತಿತ್ತು, ಮೀಟರ್ ಸ್ಕ್ವೇರ್ ಆಗ್ತಿತ್ತು. ಇದು 7 ಮೀಟರ್ 5 ಮೀಟರ್ ಇದ್ದರೆ 35 ಮೀಟರ್ ಸ್ಕ್ವೇರ್ ಆಗ್ತಿತ್ತು, ರೈಟ್. ಎಸ್, ನೆಕ್ಸ್ಟ್ ಲೆಕ್ಕ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಹ್ಯಾಸ್ ಇಟ್ಸ್ ಲೆಂತ್ ಈಕ್ವಲ್ ಟು 8 ಸೆಂಟಿಮೀಟರ್, ಬ್ರೆಡ್ತ್ ಈಕ್ವಲ್ ಟು 3 ಸೆಂಟಿಮೀಟರ್. ಸೊಲ್ಯೂಷನ್ ಬರೀಬೇಕು. ಸೊ ಏರಿಯಾ ಫೈಂಡ್ ಔಟ್ ಮಾಡಬೇಕು. ನಮಗೆ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್, ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ, ನಮಗೆ 3 ಸೆಂಟಿಮೀಟರ್. ಫಾರ್ಮುಲಾ ಏನಿದೆ, ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 8, ಬ್ರೆಡ್ತ್ 3, 8 ಸೆಂಟಿಮೀಟರ್ ಲೆಂತ್, 3 ಸೆಂಟಿಮೀಟರ್ ಬ್ರೆಡ್ತ್. ಸೊ ಏರಿಯಾ ಬರೀಬೇಕಾದ್ರೆ 8 ಇಂಟು 3 ಇಸ್ 24 ಸೆಂಟಿಮೀಟರ್ ಸ್ಕ್ವೇರ್. ಇದು ಭಾಳ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ನೋಡ್ರಿ. ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಹ್ಯಾಸ್ ಇಟ್ ಲೆಂತ್ 9 ಸೆಂಟಿಮೀಟರ್ ಅಂಡ್ ಬ್ರೆಡ್ತ್ ಈಸ್ 7 ಸೆಂಟಿಮೀಟರ್. ಸೊಲ್ಯೂಷನ್, ಸೊ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಎಷ್ಟಿದೆ ನೋಡ್ರಿ, 9 ಸೆಂಟಿಮೀಟರ್, ಬ್ರೆಡ್ತ್ ಎಷ್ಟಿದೆ, 7 ಸೆಂಟಿಮೀಟರ್. ಏರಿಯಾ ಯಾವ ಥರ ಫೈಂಡ್ ಔಟ್ ಮಾಡ್ತೀರಿ, ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಲೆಂತ್ ಎಷ್ಟು, 9 ಸೆಂಟಿಮೀಟರ್, ಬ್ರೆಡ್ತ್ ಎಷ್ಟು, 7 ಸೆಂಟಿಮೀಟರ್. 9 ಇಂಟು 7 ಈಸ್ 63 ಸೆಂಟಿಮೀಟರ್ ಸ್ಕ್ವೇರ್. ವಾಟ್ ಈಸ್ ದಟ್, 63 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ರೀತಿಯ ಲೆಕ್ಕಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಸೊ ಇನ್ನೊಂದು ಲೆಕ್ಕ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಹ್ಯಾಸ್ ಇಟ್ಸ್ ಲೆಂತ್ ಈಕ್ವಲ್ ಟು 9 ಸೆಂಟಿಮೀಟರ್ ಅಂಡ್ ಬ್ರೆಡ್ತ್ ಈಕ್ವಲ್ ಟು 8 ಸೆಂಟಿಮೀಟರ್, ರೈಟ್. ಎಸ್, ಸೊಲ್ಯೂಷನ್, ಏರಿಯಾ ಫೈಂಡ್ ಔಟ್ ಮಾಡ್ತಾ ಇದೀವಿ. ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಲೆಂತ್ ಈಕ್ವಲ್ಸ್ ಟು 9 ಸೆಂಟಿಮೀಟರ್, ಲೆಂತ್ 9 ಸೆಂಟಿಮೀಟರ್ ಆಯಿತು. ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಬ್ರೆಡ್ತ್ ಈಕ್ವಲ್ ಟು 8 ಸೆಂಟಿಮೀಟರ್. ಸೊ ಬ್ರೆಡ್ತ್ 8 ಸೆಂಟಿಮೀಟರ್. ಫೈಂಡ್ ದ ಏರಿಯಾ ಅಂತ ಹೇಳಿದ್ದಾರೆ. ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಎಷ್ಟು 9 ಇದೆ, ಬ್ರೆಡ್ತ್ 8 ಸೆಂಟಿಮೀಟರ್. 9 ಇಂಟು 8 ಇಸ್ 72 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆನ್ಸರ್ ಎಷ್ಟು, 72 ಸೆಂಟಿಮೀಟರ್ ಸ್ಕ್ವೇರ್, ರೈಟ್. ಎಸ್, ಸೊ ಲಾಸ್ಟ್ ಪ್ರಾಬ್ಲಮ್, ರೈಟ್. ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್, ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್. ಸೊ ಇದು ರೆಕ್ಟಾಂಗಲ್, ಲೆಂತ್ 10 ಸೆಂಟಿಮೀಟರ್, ಬ್ರೆಡ್ತ್ 8 ಸೆಂಟಿಮೀಟರ್. ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ 10 ಸೆಂಟಿಮೀಟರ್, ಬ್ರೆಡ್ತ್ 8 ಸೆಂಟಿಮೀಟರ್. 8 ಇಂಟು 10 80 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ರೀತಿಯಲ್ಲಿ ನಾವು ಏರಿಯಾವನ್ನು ರೆಕ್ಟಾಂಗಲ್ ಒಂದು ಸಿನಾರಿಯೋದಲ್ಲಿ ಏರಿಯಾವನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಇದಿಷ್ಟು ನೀವೇನು ಮಾಡ್ತೀರಪ್ಪ ಅಂದ್ರೆ ರಜೆಯಲ್ಲಿ ನೀವು ಈ ರೀತಿಯಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಕಲಿತೀವಿ. ಒಂದೊಂದು ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ಗಳನ್ನು, ಹೌದಾ, ವಿಡಿಯೋ 10 to 20 ಮಿನಿಟ್ಸ್ ಒಳಗೆ ಇರುತ್ತೆ. ಸೊ ಒಂದು ಕಾನ್ಸೆಪ್ಟ್, ಈಗ ಈ ಒಂದು ವಿಡಿಯೋದಲ್ಲಿ ನಾವು ಏರಿಯಾ ಆಫ್ ರೆಕ್ಟಾಂಗಲ್ ಡಿಸ್ಕಷನ್ ಮಾಡಿದ್ದೀವಿ. ಸೊ ನಾವು ಆನ್ಲೈನ್ ಕ್ಲಾಸಸ್ಸಲ್ಲಿ ಮತ್ತೆ ಪೆರಿಮೀಟರ್ ಆಫ್ ರೆಕ್ಟಾಂಗಲ್, ಸೊ ಸಣ್ಣ ಸಣ್ಣ ಸಂಗತಿಗಳನ್ನು ಕಲಿತೀವಿ. 1-2-3 ಲೆಕ್ಕಗಳನ್ನು ನಾನು ಸಾಲ್ವ್ ಮಾಡ್ತೀನಿ, ವಿಡಿಯೋ ಸ್ಟಾಪ್ ಮಾಡಿಸ್ತೀನಿ, ನಿಮಗೊಂದು 4-5 ಹೋಮ್ವರ್ಕ್ ಆಗಿ ಲೆಕ್ಕಗಳನ್ನು ಕೊಡ್ತೀನಿ. ವಿಡಿಯೋ ಸ್ಟಾಪ್ ಮಾಡಿ ನೀವು ಲೆಕ್ಕವನ್ನು ಬಿಡಿಸಬೇಕು ನಿಮ್ಮಷ್ಟಕ್ಕೆ ನೀವು. ಆಮೇಲೆ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿ ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ ಸರಿಯಾಗಿದೆಯೋ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ನಾನು ಮತ್ತೆ ಆ ಕಂಟಿನ್ಯೂ ಪಾರ್ಟ್ ಆಫ್ ದ್ಯಾಟ್ ವಿಡಿಯೋ, ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹೋಮ್ವರ್ಕನ್ನು ಮಾಡಿರ್ತೀನಿ. ಅದನ್ನು ನೋಡಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ತರಗತಿಯನ್ನು ಕಲಿತೀರಿ ಅಂತಕ್ಕಂಥ. ನೋಡ್ರಿ, ನೀವೇನು ಮಾಡ್ತೀರಪ್ಪ ಅಂತಂದರೆ ರಜೆಯಲ್ಲಿ ಮನೆಯಲ್ಲಿ ಇದ್ದಾಗ ಈ ವಿಡಿಯೋಗಳನ್ನು ನೀವು ಸದುಪಯೋಗ ಪಡ್ಕೋಬೇಕು. ಈ ಕೋರ್ಸಿಗೆ 500 ರೂಪೀಸ್ ಇದೆ.
ಸೊ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ ಬಗ್ಗೆ ನೀವು ಎಂಟೈರ್ಲಿ ನೀವು ಇನ್ಫಾರ್ಮೇಷನ್ ಪಡ್ಕೋಬೇಕು ಅಂತಂದ್ರೆ ನಾನಿಲ್ಲಿ ನಂಬರ್ ಬರಿತಾ ಇದ್ದೀನಿ 9036306757. ಸೊ ಈ ನಂಬರಿಗೆ ನೀವು ಜಸ್ಟ್ ವಾಟ್ಸಪ್ ಮೂಲಕವಾಗಿ ಹಾಯ್ ಅಂತ ಹೇಳಿ SMS ಕಳಿಸ್ಬೇಕು. ಹಾಯ್ ಅಂತ ಹೇಳಿ SMS ಕಳಿಸಿದ್ರೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಸ್ವಲ್ಪ ಲೆಂದಿ ಇದೆ ವಿಡಿಯೋ. ಅಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನಮ್ಮ ಆನ್ಲೈನ್ ಕ್ಲಾಸಸ್ ಬಗ್ಗೆ ಸಿಗುತ್ತೆ. ನಮ್ಮ ಡೆಮೋ ಕ್ಲಾಸಸ್, ಮ್ಯಾಥಮೆಟಿಕ್ಸ್ ಕ್ಲಾಸ್ ಯಾವ ಥರ ನೋಡಬಹುದು, ಆಮೇಲೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್, ಸ್ಪೋಕನ್ ಇಂಗ್ಲಿಷ್, ಬೇಸಿಕ್ ಗ್ರಾಮರ್ ಕ್ಲಾಸಸ್ ಯಾವ ಥರ ನೋಡ್ಕೋಬಹುದು ಅಂತಕ್ಕಂಥದ್ದು ಆ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡ್ಕೊಂಡಿವಿ. ಸೊ ನೀವು ಈಗ ಸರ್ ಡೈರೆಕ್ಟ್ ಆಗಿ ಜಾಯಿನ್ ಆಗಬೇಕು ಸರ್, ನಾವು ಎಲ್ಲ ನೋಡಿದ್ವಿ ಅಂತಂದ್ರೆ ನೀವೇನು ಮಾಡಬೇಕು, ಇದೇ ನಂಬರಿಗೆ ನೀವು JC ಅಂತ ಹೇಳಿ SMS ಕಳ್ತೀರಿ. ಏನ್ರಿ JC ಅಂತ ಹೇಳಿ. ಸೊ JC ಅಂತ ಹೇಳಿ SMS ಕಳಿಸಿದ್ರಿ, ಅಲ್ಲಿ ಒಂದು ವಿಡಿಯೋ ಲಿಂಕ್ ಬರುತ್ತೆ. ವಾಟ್ಸಪ್ ಮೂಲಕವಾಗಿ ಮಾಡಬೇಕು ಇವೆಲ್ಲ ಕೆಲಸಗಳನ್ನು. ಅಲ್ಲಿ ಒಂದು ವಿಡಿಯೋ ಲಿಂಕ್ ಬರುತ್ತೆ. ಆ ವಿಡಿಯೋವನ್ನು ನೋಡಿದಪ್ಪ ಅಂತಂದ್ರೆ ನೀವು ಯಾವ ರೀತಿ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಬಹುದು ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿ ನೀವು ಪಡ್ಕೋಬಹುದು ಅಂತಕ್ಕಂಥ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ?